ನಾವಿವಾಗ ಕೋಟೆ ಹತ್ರ ಬಂದಿದ್ದೀವಿ. ಅದು ಪಾರ್ಕಿಂಗ್ ಲಾಟು. ಇವತ್ತಿಲ್ಲಿ ತೆಲುಗು ಮೂವಿ ಬೆಲ್ಲಂಕೊಂಡ ಶ್ರೀನಿವಾಸ್ ಇರೋದು ಒಂದು ಶೂಟಿಂಗ್ ನಡೀತಾ ಇದೆ ಟೆಂಪಲ್ ಒಳಗಡೆ. ಸೊ ಒಳಗಡೆ ಇದು ಎಂಟ್ರೆನ್ಸು, ಒಳಗಡೆ ಹೋಗಿ ನೋಡೋಣ ಏನೇನಿರುತ್ತೆ ಅಂತೇಳಿ. ಸೊ ಇದು ಕೋಟೆ ಹೆಬ್ಬಾಗಿಲು. ಇಲ್ಲಿ ಸೈನಿಕರು ನಿಂತ್ಕೊತಾ ಇದ್ದಿದ್ದಂಥ ಜಾಗ ಇದೆಲ್ಲ, ಕಾವಲು ಕಾಯೋದಕ್ಕೆ ಮತ್ತು ಫಿರಂಗಿ ಎಲ್ಲ ಇಲ್ಲಿ ಇಟ್ಕೊತಾ ಇದ್ದಿದ್ದ ಜಾಗ ಇದು. ಇದು ಕೋಟೆ ಹೆಬ್ಬಾಗಿಲಿದೆ. ಇದು ಮೈನ್ ಕೋಟೆ ಎಂಟ್ರೆನ್ಸ್. ಇದು ಮೂವಿ ಶೂಟಿಂಗ್ ನಡೀತಾ ಇದೆ. ಸೊ ಶೂಟಿಂಗ್ ಸ್ಪಾಟ್ದವ್ರದೆಲ್ಲ ಒಳಗಡೆ ಕಾರ್ಸ್ ಎಲ್ಲ ಇದೆ. ಆ್ಯಕ್ಚುಲಿ ನಮಗೂ ರೆಸ್ಟ್ರಿಕ್ಟೆಡ್ ಇದೆ ಇವತ್ತು, ಅಲೋ ಇಲ್ಲ ಕ್ಯಾಮ್ರಾಸು. ಸೊ ಅದಕ್ಕೋಸ್ಕರ ಮೊಬೈಲಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಇದು ಶಿಲಾಫಲಕಗಳು. ಏನಿದೆ ಅಂತ ಹೇಳಿ ಸೊ ಹಾಕಿದ್ದಾರೆ. ಹೊರಗಡೆ ಹೋಗ್ತಾ ಇದೀವಿ ನೋಡಿ. ಕೋಟೆ ಡೋರ್ಸ್ ನೋಡಿ ಹೆಂಗಿದ್ದಾರೆ. ಸೊ ಯಾರಾದರೂ ಅಕಸ್ಮಾತ್ ಯುದ್ಧಕ್ಕೆ ಏನಾದರೂ ಬಂದಾಗ ಆನೆ ಹುಳ ತಗೊಂಬಂದು ಬಾಗಿಲನ್ನ ಹೊಡೆಯೋಕ್ಕೆ ನೋಡ್ತಿದ್ದಾಗ ಅದು ಆನೆಗೆ ಪ್ರಾಬ್ಲಮ್ ಆಗಬೇಕು ಅಂತೇಳಿ ಚುಚ್ಚಿ ಹೋಗ್ಬೇಕು ಅಂತೇಳಿ ಮುಳ್ಳು ಥರ ಮಾಡಿರ್ತಾರೆ. ಕೋಟೆ ಬಾಗಿಲು ಇದು. ಕೋಟೆ ಬಾಗಿಲ ಇನ್ನೊಂದು ಲಾಕ್ ಇದು. ಸೊ ಬಾಗಿಲು ಆ್ಯಕ್ಚುಲಿ ಸ್ವಲ್ಪ ಇನ್ನೂ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ. ಟೈಲ್ಸ್ ಕೆಳಗಡೆ ಗ್ರಾನೈಟ್ಸ್ ಎಲ್ಲ ಹಾಕ್ತಿದ್ದಾರೆ, ವೆಟ್ರಿಫೈಡ್ಸು. ಸೊ ಕೋಟೆ ಒಳಗಡೆ ಬಂದರೆ ಇಲ್ಲಿ ಒಂದು ಊರೇ ಇದೆ. ಆ್ಯಕ್ಚುಲಿ ಇಲ್ಲಿ ಜನ ಇದ್ದಾರೆ, ಊರೊಳಗಡೆ ಜನ ವಾಸಿಸ್ತಾ ಇದ್ದಾರೆ ಇವಾಗೂ. ಸೊ ಇದೆಲ್ಲ ಸ್ವಲ್ಪ ಡಿಸ್ಟ್ರಾಯ್ ಆಗೋಗ್ಬಿಟ್ಟಿದೆ ಕೋಟೆ ಎಲ್ಲ. ಈ ಹಳ್ಳಿ ಒಳಗಡೆ ಸಮರಸಿಂಹ ರೆಡ್ಡಿ ಆ್ಯಂಡ್ ಆ ಥರ ಕೆಲವೊಂದು ತುಂಬ ಶೂಟಿಂಗ್ಸ್ ಇಲ್ಲಿ ನಡೆದಿದೆ ಅಂತ ಇಲ್ಲೊಬ್ರು ಹೇಳಿದ್ರು. ಸೊ ಎಲ್ಲ ಅಷ್ಟೇ ನಮ್ಮ ಮನೆಗಳು. ನಾವು ಬಂದಿರೋದು ಗಂಡಿಕೋಟ ಫೋರ್ಟು. ಸೊ ಕಂಪ್ಲೀಟ್ ಆಗಿ ಇಸ್ಲಾಮಿಕ್ ಕುಂಭಸ್ಥರ ಮಾನ್ಯುಮೆಂಟು. ಇದನ್ನ ಕಟ್ಟಿರೋರು, ಇಲ್ಲಿ ರೂಲ್ ಮಾಡ್ತಿದ್ದವರು ನವಾಬ್ಸ್ಗಿಂತ ಹೆಚ್ಚಿನ ಮಾಹಿತಿ ನಮ್ಮ ಹತ್ರ ಏನೂ ಇಲ್ಲ. ಸೊ ತುಂಬ ಜನದ ಹತ್ರ ಕೇಳಿದ್ವಿ, ಬಟ್ ಇಷ್ಟೇ ಇನ್ಫಾರ್ಮೇಷನ್ ಗೊತ್ತಾಗಿದ್ದು. ಸೊ ಎಲ್ಲ ಮನೆ ನೋಡಿದ್ರೆ ಎಲ್ಲ ಇಸ್ಲಾಮಿಕ್ ಧರ್ಮೋತ್ಥರನೇ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ನವಾಬ್ಸ್ ಇದ್ರು. ಸೊ ಅದಾದಮೇಲೆ ಬ್ರಿಟಿಷ್ ಅವ್ರು ಅಕ್ವೈರ್ ಮಾಡಿದ್ರು. ಇನ್ನೊಂದೇನು ಅಂತ ಹೇಳಿದ್ರೆ ಕಂಪ್ಲೀಟ್ ಇಲ್ಲಿ ನಮ್ಮ ತೆಲುಗು ಮೂವಿ ಯಶಮಳಿ ಅವರು ಡೈರೆಕ್ಷನ್ ಮಾಡಿರುವಂತಹ, ಸುನಿಲ್ ಅವ್ರು ಆ್ಯಕ್ಟ್ ಮಾಡಿರುವಂಥ ಮೂವಿ ಮರ್ಯಾದರಾಮನ್ನ ಶೂಟಿಂಗ್ ಕಂಪ್ಲೀಟಾಗಿ ಇಲ್ಲೇ ನಡೆದಿರೋದು ಮೂವಿ ಪೂರ್ತಿ. ಸೊ ಅದೊಂದು ಬನ್ನಿ ಒಳಗಡೆ ಹೋಗೋಣ ಏನೇನಿದೆ ಅಂತ. ನೋಡ್ತಾ ಇದ್ದೀರಲ್ಲ, ಇಲ್ಲಿರೋ ಪ್ಲೇಸಸ್ ಸುಮಾ ಮಸೀದಿ ಮತ್ತು ಬ್ಯಾನರಿ ಅಂತ ಹೇಳಿದ್ರೆ ಧಾನ್ಯ ಮಾರ್ಗ, ರಂಗನಾಯಕನ ಟೆಂಪಲ್, ರಂಗನಾಥ ಸ್ವಾಮಿ ದೇವಸ್ಥಾನ ಅದಲ್ಲಿದೆ. ಸದ್ಯಕ್ಕೆ ಶೂಟಿಂಗ್ ನಡೀತಾ ಅಂತ ಹೇಳಿದ್ನಲ್ಲ ಅದೇನೆ. ಪೆನ್ನಾ ನದಿ ಅಂದರೆ ಈ ಪೆನ್ನಾ ನದಿ ಇನ್ನೊಂದು ಹೇಳ್ತೀನಿ, ನಮ್ಮ ನಂದಿ ಹಿಲ್ಸಲ್ಲಿ ಹುಟ್ಟಿ ಪೆನ್ನಾ ನದಿ ಅಲ್ಲಿಂದ ಹರಿದು ಬಂದು ಮತ್ತು ಇಲ್ಲಿಂದ ಜಾಯ್ನ್ ಆಗಿ
ನೆಲ್ಲೂರು ಸಮುದ್ರಕ್ಕೆ ಅದು ಹೋಗಿ ಸೇರುತ್ತೆ. ಪೆನ್ನಾ ನದಿ ಮುಂದೆ ಇದೆ, ಅದು ನಾವೆಲ್ಲ ತೋರಿಸ್ತೀವಿ. ಮೊದಲು ಒಳಗಡೆ ಹೋಗೋಣ ಬನ್ರಿ. ಸೊ ನೋಡಿ, ಒಳಗಡೆ ಬಂದಿದ್ದೀವಿ. ಇದು ಒಳಗಡೆ ಪ್ರಾಯಾಂಗಣ. ಇದು ಎಲ್ಲ ಆಲ್ಮೋಸ್ಟ್ ನವಾಬ್ ಇಸ್ಲಾಮಿಕ್ ಸ್ಟೈಲಲ್ಲೇ ಇದೆಲ್ಲ ಮಾನ್ಯುಮೆಂಟ್ಸ್ ಎಲ್ಲ. ತುಂಬ ಜನ ಟೂರಿಸ್ಟು ತುಂಬ ಜನ ಬರ್ತಾರೆ. ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲ ತುಂಬ ಶೂಟಿಂಗ್ಸ್ ನಡೆದಿದೆ. ಕನ್ನಡ ಮೂವಿ ಶೂಟಿಂಗ್ಸು ತುಂಬ ನಡೆದಿದೆಯಂತೆ. ಬಟ್ ನಮಗೆ ಗೊತ್ತಿಲ್ಲ, ಏಕೆಂದರೆ ನಮ್ಮ ಗುಲ್ಬರ್ಗ, ಗೋಲ್ ಗುಂಬಾಜು, ಬಿಜಾಪುರಲ್ಲಿ ಎಲ್ಲ ಆಲ್ಮೋಸ್ಟ್ ಆ ಕಡೆ ನಡೆಯುತ್ತೆ. ನಾವು ಅದೇ ಅನ್ಕೊತೀವಿ. ಹಿಂದೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಅಷ್ಟೇ, ಹಿಂದೆ ಎಲ್ಲ ಏನಿಲ್ಲ, ಇಷ್ಟೇ. ಸೊ ಇದು ಆ್ಯಕ್ಚುಲಿ ಇದು ಕೋಟೆ ಅಂತ ಹೇಳ್ತಾರೆ, ಬಟ್ ಇದು ಒಳ್ಳೆ ಜೈಲಿದ್ದಂಗಿದೆ. ಕೋಟೆ ಅಂತ ಯಾವುದೇ ಥರ ಇಲ್ಲಿ ಅರಮನೆ ಕುರುಹು ಆಗಲಿ ಏನೂ ಇಲ್ಲ. ಫೋಟೋಸ್ ಎಲ್ಲ ಇಟ್ಕೋತಾ ಇದ್ದಾರೆ. ನಮ್ಮ ತಿಮ್ಮರಾಜ್ ಅವರು ಈಗ ತಿಮ್ಮರಾಜ್ ಅವರು ಕಮಾನ್ A few moments later. ಇಬ್ರು ಸೇರಿ ಎತ್ತಾ ಇದ್ದಾರೆ. ಐಸ್ ಕ್ರೀಮ್ ಸ್ವಾಹ. ಕಮಾನ್. ನಮ್ಮ ಪೈಲ್ವಾನ್ ಎತ್ತಾನೆ. ಇದೋ ವಿಷಯ. ಅಯ್ಯಯ್ಯೋ, ಬುಡ್ಬುಡಿಕೆ ಅವ್ನು ಇಟ್ನಲ್ಲಪ್ಪ ಬಗ್ನಿಗುಟ್ಟು. ಇದು ಪೆನ್ನಾ ರಿವರು. ಸೊ ಅಲ್ಲಿ ಹೋಗ್ತಾ ಇದೀವಿ. ಇದೇ ನದಿನೇ ನಮ್ಮ ಕರ್ನಾಟಕದಲ್ಲಿರೋ, ನಮ್ಮ ಬೆಂಗಳೂರು ಹತ್ರ ಇರೋ ನಂದಿ ಹಿಲ್ಸು. ಅಲ್ಲಿ ಉಕ್ಕಿ ಕಡಪದಿಂದ ಹರಿದು ಈ ಗಂಡಿಕೋಟ ಸೇರಿ ಮತ್ತೆ ಇಲ್ಲಿಂದ ನೆಲ್ಲೂರು ಹೋಗಿ ನೆಲ್ಲೂರಲ್ಲಿರೋ ಸಮುದ್ರದಲ್ಲಿ ಸೇರುತ್ತಂತೆ. ನಮ್ಮ ನಂದಿ ಹಿಲ್ಸಲ್ಲೂ 6 ನದಿ ಉಗಮ ಸ್ಥಾನ ಇದೆ. ಯಾವುದಾದ್ರು ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಮೈನ್ ಗಂಡಿಕೋಟ ತುಂಬ ಜನ ನೋಡೋಕೆ ಬರೋದು ಇದೇ ಸ್ಪಾಟ್ನೇ. ಸೊ ಇಲ್ಲಿ ಸನ್ರೈಸ್ ಪಾಯಿಂಟ್ ಇದೆ. ಆ್ಯಕ್ಚುಲಿ ನಾನು ಮಾರ್ನಿಂಗ್ ತೋರಿಸ್ಬೇಕಾಯಿತು, ಬಟ್ ಇಲ್ಲಿ ಸ್ವಲ್ಪ ಮಳೆ ಇರೋದ್ರಿಂದ ಸನ್ರೈಸ್ ವ್ಯೂ ಇವತ್ತು ಬಂದಿಲ್ಲ. ತುಂಬ ಜನ ಡಿಸಪಾಯಿಂಟ್ ಆಗಿದ್ದಾರೆ ಇವತ್ತು ಬಂದಿರೋರು. ನನ್ನ ಫ್ರೆಂಡ್ಸ್ ಎಲ್ಲ ಪಾಪ ಸುಸ್ತಾಗ್ಬಿಟ್ಟಿದ್ದಾರೆ. ಇದ್ರೂ ರಾತ್ರಿ ಫುಲ್ ಮಳೆ, ಬಟ್ ಮಳೆ ಇದ್ರೂ ಇಷ್ಟು ತುಂಬ ಬಿಸಿಲಿದೆ. ಸೊ ಅಲ್ಲಿ ಮುಂದೆ ಹೋದರೆ ಮೈಲವರಂ ಡ್ಯಾಮ್ ಬರುತ್ತೆ. ಸೊ ಅಲ್ಲಿ ಇವಾಗ ಅಲೋ ಇಲ್ಲ ಎಲ್ಲರಿಗೂ. ಸೊ ಇಲ್ಲಾಂದ್ರೆ ತೋರ್ಸೋಕ್ಕಾಗ್ತಿಲ್ಲ. ನೋಡ್ರಿ, ನಮ್ಮ ತಿಮ್ಮರಾಜ್ ಅವ್ರು ಆಲ್ರೆಡಿ ಮೇಲಕ್ಕೆ ಎತ್ಬಿಟ್ಟವ್ರೆ. ನೋಡಿ, ಇದೆ ಗಂಡಿಕೋಟ ಮೇನ್ ವ್ಯೂ. ಇದೇ ಪೆನ್ನಾ ನದಿ. ಇದನ್ನ ಗಂಡಿಕೋಟ
ಪ್ಲೇಸಿಗೆ ಬಂದಿದ್ದೀವಿ. ಇದನ್ನ ಇಂಗ್ಲಿಷ್ ಅಲ್ಲಿ ಜಾರ್ಜ್ ಫೋರ್ಟ್ ಅಂತಾನು ಕರೀತಾರೆ. ಸೊ ಗಂಡಿ ಅಂತ ಹೇಳಿದ್ರೆ ನದಿ ಅಂತ ಹೇಳಿ ತೆಲುಗು ಅಲ್ಲಿ, ಕೋಟ ಅಂತ ಹೇಳಿದ್ರೆ ಕೋಟೆ ಅಂತ ಹೇಳಿ. ಇದನ್ನ ಕಟ್ಟಿದವರು ಸಾಮಂತ ರಾಜನಾದ ಕಾಪರಾಜ, ಚಾಲುಕ್ಯರ ಸಂಸ್ಥಾನದ ಸಾಮಂತ ರಾಜ ಅವರು. ಸೊ ಇದನ್ನ ಅವರು ಇಲ್ಲಿರೋಂತ ನದಿನ ನೋಡಿ ಇಲ್ಲಿ ಅವರ ಸಾಮಂತಿಕೆ ಆಳ್ವಿಕೆ ಆಗ್ಬೇಕು ಅಂತೇಳಿ ಈ ಕೋಟೆನ ಸ್ಥಾಪನೆ ಮಾಡ್ತಾರೆ. ಮತ್ತೆ ಇಲ್ಲಿರೋ ಮಾಧವ ದೇವಸ್ಥಾನ ಕೂಡ ಅವರೇ ಕಟ್ಟಿರ್ತಾರೆ. ಅದಾದ ನಂತರ ಇದನ್ನ 1029ರಿಂದ 1309 ಕಾಕತೀಯ ಡೈನೆಸ್ಟಿ ಇದನ್ನ ಅಕ್ವೈರ್ ಮಾಡ್ತಾರೆ, ಕಮ್ಮಸೇನಿ ನಾಯಕ ಅಂತ ಹೇಳಿ. ತದನಂತರ ಇದನ್ನ ನವಾಬರು ಅಧಿವಾಸಕ್ಕೆ ತಗೊಂಡು ಅಂತ ದೇವಸ್ಥಾನಗಳನ್ನೆಲ್ಲ ಡಿಸ್ಟ್ರಾಯ್ ಮಾಡಿ ಅವರು ಇಲ್ಲಿರೋ ಮಸೀದಿ ಮತ್ತೆ ಇಲ್ಲಿರೋ ಅವ್ರ ಮಾನ್ಯುಮೆಂಟ್ಸ್ ನ ಕಟ್ಕೋತಾರೆ. ಇದನ್ನ ಗ್ರ್ಯಾಂಡ್ ಕ್ಯಾನಿಯನ್ ಆಫ್ ಇಂಡಿಯಾ ಅಂತಾನೆ ಕರೀತಾರೆ. US ಅಲ್ಲಿ ಗ್ರ್ಯಾಂಡ್ ಕ್ಯಾನಿಯನ್ ಅಂತ ಹೇಳಿದ್ರೆ ಸೇಮ್ ಇದೇ ತರಹದ ಪ್ಲೇಸ್ ಅಲ್ಲಿದೆ, ಅದನ್ನ ಇಂಡಿಯಾಗೆ ಹೋಲಿಕೆ ಮಾಡಿ ಕರೀತಾರೆ. ಅಂಡ್ ತೆಲುಗು ಮೂವಿ ಆದ ರಾಜಮೌಳಿ ಅವರು ಡೈರೆಕ್ಷನ್ ಮಾಡಿರೋ ಸುನಿಲ್ ಆಕ್ಟ್ ಮಾಡಿರುವಂತ ಮೂವಿ ಮರ್ಯಾದ ರಾಮಣ್ಣ, ಮತ್ತೆ ಸೈರಾ ನರಸಿಂಹಾರೆಡ್ಡಿ, ಮತ್ತೆ ಸಮರಸಿಂಹಾರೆಡ್ಡಿ, ತುಂಬಾ ಮೂವೀಸ್ ಕಂಪ್ಲೀಟ್ ಆಗಿ ನಡೆದಿರುವಂತ ಶೂಟಿಂಗ್ಸ್ ಇಲ್ಲೇನೆ. ಈ ನದಿ ಬಂದು ಪೆನ್ನಾ ನದಿ ಅಂತ ಹೇಳಿ. ಈ ಪೆನ್ನಾ ನದಿ ಉಗಮ ಸ್ಥಾನ ಬಂದು ನಮ್ಮ ಕರ್ನಾಟಕದ ನಂದಿ ಹಿಲ್ಸ್ ಅಲ್ಲಿರೋ ಬೆಟ್ಟದ ಮೇಲೆ ಹುಟ್ಟಿ ಅಲ್ಲಿಂದ ಗಂಡಿಕೋಟೆ ಕಡಪದಿಂದ ಬಂದು ಸೊ ಇದು ನೆಕ್ಸ್ಟ್ ನೆಲ್ಲೂರು ಸಮುದ್ರಕ್ಕೆ ಹೋಗಿ ಸೇರುತ್ತೆ. ಸೊ ಇದು ಪೆನ್ನಾ ನದಿ ಫುಲ್ ಕಂಪ್ಲೀಟ್ ಆಗಿ ವ್ಯೂ ನೋಡಿ ನೀವು. ಅಂಡ್ ಪ್ರೀವಿಯಸ್ ಅಲ್ಲಿ ತುಂಬಾ ಈ ಕಡಪ ಇದ್ರಲ್ಲಿ ಇದ್ದಿದ್ದ ನಕ್ಸಲ್ಸ್ ಎಲ್ಲ ತುಂಬಾ ಇಲ್ಲೇ ಇರ್ತಾ ಇದ್ದಿದ್ದಂತ ಜಾಗನಂತೆ ನಕ್ಸಲ್ಸ್. ಸೊ ಇವಾಗ ಯಾರು ಇಲ್ಲ ನಕ್ಸಲ್ಸ್, ಬಟ್ ಆವಾಗ ಇರ್ತಾ ಇದ್ದಿದ್ದು ತುಂಬಾ ಸ್ಪಾಟ್ಸ್ ಅಂತೆ. ಸೊ ಅವಾಗ ತುಂಬಾ ಜನ ಬರೋದಕ್ಕೆಲ್ಲ ಹೆದರೋರಂತೆ ಇಲ್ಲಿ, ಬಟ್ ಇವಾಗ ಯಾವ್ದು ಇಲ್ಲ. ಆಂಧ್ರ ಗೌರ್ಮೆಂಟ್ ಅದನ್ನೆಲ್ಲ ಸೆಕ್ಯೂರ್ ಮಾಡಿದೆ. ಕಂಪ್ಲೀಟ್ ವ್ಯೂ ನೋಡ್ಬೋದು ನೀವು. ಇದೆಲ್ಲ ಕೋಟೆ ಗೋಡೆಗಳು ಕೆಳಗಡೆ ಇರುತ್ತೆ. ಸೊ ಇದು ಫುಲ್ಲು ಕಂಪ್ಲೀಟ್ ವ್ಯೂ ಆಫ್ ದ ಗ್ರ್ಯಾಂಡ್ ಕ್ಯಾನಿಯನ್ ಆಫ್ ಇಂಡಿಯಾ ಗಂಡಿಕೋಟ. ತುಂಬ ಗಾಳಿ ಇದೆ, ಸ್ವಲ್ಪ ಮಾರಿದ್ರು ನದಿ ಒಳಗಡೆ ಇರ್ತೀವಿ ಹೋಗಿ. ಇಲ್ಲೆಲ್ಲ ಶೂಟಿಂಗ್ಸ್ ನಡೆದಿದೆ, ಎಲ್ಲ ಶೂಟಿಂಗ್ ಸ್ಪಾಟೇ. ಬಟ್ ಗರ್ಭಗುಡಿಯಲ್ಲಿ ಯಾವುದೇ ಥರ ವಿಗ್ರಹ ಆಗಲಿ ಪೂಜೆ ಪುನಸ್ಕಾರ ಆಗಲಿ ಏನೂ ಇಲ್ಲ ಇದರಲ್ಲಿ. ಎಲ್ಲ ಖಾಲಿ ಇದೆ, ನಾವೊಬ್ರು ಎಲ್ಲ ಡಿಸ್ಟ್ರಾಯ್ ಮಾಡಿ ಹೋಗಿದ್ದಾರೆ. ಸೊ ಈ ಟೆಂಪಲ್ ಮೇಲೆ ನಿಂತ್ಕೊಂಡ್ರೆ ಸನ್ರೈಸ್ ವ್ಯೂ ಪಾಯಿಂಟ್ ಬರುತ್ತೆ ಬೆಳಗ್ಗೆ ಹೊತ್ತು. ಎಲ್ಲ ತುಂಬ ಜನ ಎಲ್ಲ ನಿಂತು ನೋಡ್ತಾ ಇದ್ದಾರೆ. ಟೋಟಲ್ ಗಂಡಿಕೋಟ ಕಂಪ್ಲೀಟ್ ವ್ಯೂ ಕಾಣಿಸುತ್ತೆ ನಿಂತ್ಕೊಂಡ್ರೆ. ಟೆಂಪಲ್ಲು ಆ್ಯಕ್ಚುಲಿ ಇದು ಹಿಂಗಿರಲ್ಲ, ಇವಾಗ ಶೂಟಿಂಗ್ ನಡೀತಾ ಇರೋದ್ರಿಂದ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ. ಈ ಜನ ಎಲ್ಲ ಇಲ್ಲಿ ಶೂಟಿಂಗ್ಗೋಸ್ಕರ ಬಂದಿರೋರು. ಮುಂದೆ ಹೋಗೋಣ. ತುಂಬ ಆ್ಯಕ್ಟ್ರಸ್ ಎಲ್ಲ ನಮ್ಮ ಮುಂದೆನೇ ಹೋದರು. ನೋಡಿ ಶೂಟಿಂಗ್ ನಡೀತಾ ಇದೆ. ಸೊ ಅಲ್ಲಿ ಕ್ಯಾಮ್ರಾಸು ಲೈಟಿಂಗ್ಸ್ ಎಲ್ಲ ಇದ್ದಾವೆ. ಸೊ ತೆಲುಗು ಸಾಹಸ ಮೂವಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಇನ್
ನಡೆದಿರೋದು ಇದೇ ಟೆಂಪಲಲ್ಲೇ. ವೀಕ್ಷಕರೇ, ಇವತ್ತು ಫುಲ್ ಶೂಟಿಂಗ್ ನಡೀತಾ ಇದೆ. ಅಲ್ಲೂ ಇಲ್ಲ, ಟ್ರೈ ಮಾಡಿದ್ವಿ ಒಳಗಡೆ ಹೋಗೋದಕ್ಕೆ, ಬಟ್ ಒಳಗಡೆ ತುಂಬ ಕ್ರೌಡ್ ಇದೆ. ಒಳಗಡೆ ಎಂಟ್ರಿ ಕೊಡ್ತೀನಿ ಅಂತ ಅಲ್ಲಿ ಒಬ್ಬರು ಬಾಡಿ ಗಾರ್ಡ್ ಸರಿ ಒಳಗಡೆ ಬರ್ತೀನಿ, ಕ್ಯಾಮ್ರಾ ಹಿಡಿಬಾರ್ದು. ಸೊ ಶೂಟಿಂಗ್ ಟೈಮಲ್ಲಿ ನಾವು ಹೋಗಿ ಡಿಸ್ಟರ್ಬ್ ಮಾಡೋದು ಸರಿಯಲ್ಲ. ಸೊ ಒಳಗಡೆ ಬಿಡು ಸ್ಟಾರ್ಟ್ ಆಯಿತು. ನಿಮ್ಗೆ ಮುಂದೆ ಕಾಣಿಸ್ತಾ ಇರೋದೆ ಮೈಲವರಂ ಡ್ಯಾಮ್ ವ್ಯೂ. ಕಂಪ್ಲೀಟ್ ಮೈಲವರಂ ಡ್ಯಾಮ್ ವ್ಯೂ ತೋರ್ಸೋಕ್ಕಾಗಿಲ್ಲ, ಯಾಕೆಂದರೆ ಅಲ್ಲಿ ಅಲೋ ಇಲ್ಲ ಎಲ್ಲರಿಗೂ, ಪಬ್ಲಿಕ್ಕಿಗೆ.